ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ, ಬನ್ನಿ ಸ್ನೇಹಿತರೆ, ಈ ದಿನದ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡೋಣ. ಸ್ನೇಹಿತರೆ, ಈ ದಿನಮಾನಗಳಲ್ಲಿ ಈರುಳ್ಳಿ ಬೆಲೆ ಯಾಕೆ ಏರಿಳಿತ ಕಾಣ್ತೈತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಮತ್ತು ಈ ಏರಿಳಿತಗಳ ನಡುವೆ ಈ ನಮ್ಮ ಈರುಳ್ಳಿ ಬೆಳೆಯುವ ರೈತರಿಗೆ ಯಾವ ರೀತಿ ಸಮಸ್ಯೆ ಉಂಟಾಗೈತೆ ಅನ್ನೋದನ್ನು ನೋಡೋಣ. ಮತ್ತು ಸ್ನೇಹಿತರೆ, ಈ ಬಾರಿ ಈರುಳ್ಳಿ ಬೆಲೆ ಗಗನಕ್ಕೆ ಏರುತ್ತಿದೆಯಾ, ಇಲ್ಲ ರೈತರಿಗೆ ಇನ್ನಷ್ಟು ದರ ಇಳಿಕೆಯಾಗಿ ಸಂಕಷ್ಟವನ್ನು ಉಂಟು ಮಾಡುತ್ತಿದೆಯಾ ಅನ್ನೋದನ್ನು ಈ ಅಪ್ಡೇಟ್ಗಳನ್ನು ನೋಡ್ಕೊಂಬರೋಣ ಸ್ನೇಹಿತರೆ. ಈ ಅಪ್ಡೇಟ್ಗಳನ್ನು ನೋಡ್ಕೊಂಬರೋಕ್ಕಿಂತ ಮೊದಲು ಸ್ನೇಹಿತರೆ, ಯಾರೆಲ್ಲ ಈರುಳ್ಳಿ ಬೆಳೆ ಆಗಲಿ, ಶುಂಠಿ ಬೆಳೆ ಆಗಲಿ, ಅಡಿಕೆ ಬೆಳೆ ಆಗಲಿ, ಇವುಗಳನ್ನ ದಿನ ಅಪ್ಡೇಟ್ ಪಡಿಬೇಕಾದ್ರೆ ಸ್ನೇಹಿತರೆ, ನನ್ನ ಚಾನಲ್ನ ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣ ನೋಡೋಣ. ಈ ಈರುಳ್ಳಿ ಬೆಳೆಯುವ ರೈತರು ಎಷ್ಟೆಲ್ಲ ಸಂಕಷ್ಟದಲ್ಲಿ ಅದಾರ ಅನ್ನೋದನ್ನು ವಿಡಿಯೋದಲ್ಲಿ ಸಂಪೂರ್ಣ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲಿಗೆ ಇವತ್ತಿನ ಈರುಳ್ಳಿ ಬೆಳೆಗೆ ದರ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಮಂಡಿ ಮತ್ತು ಮಾರುಕಟ್ಟೆಯಲ್ಲಿ ಈ ದಿನದ ಈರುಳ್ಳಿ ಸರಾಸರಿ ದರ ಇಂತಿದೆ ಸ್ನೇಹಿತರೆ. ವಿಶೇಷವಾಗಿ ಈ ಈರುಳ್ಳಿ ಬೆಳೆಗೆ ಬೆಲೆಗಳು ದರ ದಿನಕ್ಕೆ ಏರಿಳಿತ ಯಾವ ಕಾರಣಕ್ಕೆ ಆಗುತ್ತಿದೆ ಎನ್ನುವುದನ್ನು ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ವಿಶೇಷವಾಗಿ ಈ ಈರುಳ್ಳಿ ಬೆಲೆ ಏರಿಳಿಕೆ ಯಾಕೆ ಆಗ್ತದಪ್ಪ ಅನ್ನೋದಾದರೆ, ಹವಾಮಾನ ಬದಲಾವಣೆ ಮತ್ತು ಕಡಿಮೆ ಉತ್ಪಾದನೆ ಮತ್ತು ಸಂಗ್ರಹಣಾ ಸ್ಟೋರೇಜ್ ಸೌಲಭ್ಯಗಳ ಕೊರತೆ ಮತ್ತು ಸಾರಿಗೆ ವೆಚ್ಚದ ಏರಿಕೆ ಮತ್ತು ಸ್ನೇಹಿತರೆ, ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆ ಅಸಮತೋಲನೆ, ಈ ಕಾರಣಗಳಿಂದ ನಮ್ಮ ರೈತರಿಗೆ ಅತಿ ಹೆಚ್ಚು ಈ ದರಗಳಲ್ಲಿ, ಈರುಳ್ಳಿ ದರಗಳಲ್ಲಿ ಕಡಿಮೆ ಆಗುವಂಥ ಈ ತೀವ್ರತೆ ಹೆಚ್ಚಾಗಿ ನಮ್ಮ ರೈತ ಮಿತ್ರರು ಭಾಳ ಸಂಕಷ್ಟದಲ್ಲಿದ್ದಾರೆ ಸ್ನೇಹಿತರೆ. ಹೀಗಾಗಿ ಈ ಮುಂದಿನ ದಿನಗಳಲ್ಲಿ ಈರುಳ್ಳಿ ಬೆಳೆಗೆ ಉತ್ತಮ ದರ ಸಿಗುತ್ತಿದೆಯಾ ಎನ್ನುವುದಾದರೆ ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ. ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಈರುಳ್ಳಿ ಬೆಲೆಗೆ ಹೆಚ್ಚಿನ ದರ ನಿಗದಿ ಆಗುತ್ತಿದೆಯಾ ಎಂಬ ಪ್ರಶ್ನೆಗೆ ಉತ್ತರ ಕೊಡುವಂಥ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಮ್ಮ ಈರುಳ್ಳಿ ಬೆಳೆಗಾರರಿಗೆ ಹೆಚ್ಚಿನ ದರ ಸಿಗೋದಂತೂ ಗ್ಯಾರಂಟಿ ಇದೆ ಸ್ನೇಹಿತರೆ. ಯಾಕೆ ಗ್ಯಾರಂಟಿ ಇದೆ ಅನ್ನುವ 2-3 ಕಾರಣಗಳನ್ನು ಕೊಡುವಂಥ ಸಣ್ಣ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಈ ಉತ್ತರ ಕರ್ನಾಟಕ ಭಾಗಗಳ ಜಿಲ್ಲೆಗಳಲ್ಲಿ, ಈರುಳ್ಳಿ ಬೆಳೆಯುವ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದ್ದರಿಂದ ಈ ಈರುಳ್ಳಿ ಬೆಲೆ ಹೆಚ್ಚಿನ ಪ್ರಮಾಣದಲ್ಲಿ ನೆಲಕ್ಕಚ್ಚಿದೆ ಸ್ನೇಹಿತರೆ. ಅದೇ ಕಾರಣಕ್ಕೆ ಈ ಸರಿ ಬರುವ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಈರುಳ್ಳಿ ಬೆಳೆಗಳಿಗೆ ದರ ನಿಗದಿಯಾಗುವುದಂತೂ ಗ್ಯಾರಂಟಿ ಸ್ನೇಹಿತರೆ. ಹೀಗಾಗಿ ಸ್ನೇಹಿತರೆ, ನಮ್ಮ ಈರುಳ್ಳಿ ಬೆಳೆಗಾರರಿಗೆ ನಾನು ವಿನಂತಿ ಏನಪ್ಪ ಅನ್ನೋದಾದರೆ, ಈ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ಈ ಊಹಾಪೋಹಗಳನ್ನು ನಂಬದೆ ಈರುಳ್ಳಿ ಬೆಳೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸ್ಟೋರೇಜ್ ಮಾಡಿ ಇಟ್ಟುಕೊಂಡ್ರೆ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ದರ ಸಿಗುವ ವಿಶ್ವಾಸ ಇದೆ ಸ್ನೇಹಿತರೆ. ಯಾಕಪ್ಪ, ಹಲವಾರು ಕಾರಣಗಳಿವೆ ಸ್ನೇಹಿತರೆ. ಹಲವಾರು ಕಾರಣ ಅನ್ನೋದಾದರೆ, ಈ ಸರಿ ಹೆಚ್ಚಿಗೆ ಮಳೆ ಆಗಿದ್ದರಿಂದ ಇಳುವರಿ ಕುಂಠಿತಗೊಂಡಿದೆ ಸ್ನೇಹಿತರೆ. ಹೀಗಾಗಿ ಈಗಿನ ಮಾರುಕಟ್ಟೆಗಳಲ್ಲಿ ಮತ್ತು ಬರುವಂಥ ದಿನದ ಮಾರುಕಟ್ಟೆಗಳಲ್ಲಿ ನಮ್ಮ ಈರುಳ್ಳಿ ಬೆಲೆಗೆ ಹೆಚ್ಚಿನ ದರ ಸಿಗುವ ವಿಶ್ವಾಸ ನಮಗಿದೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ನಮ್ಮ ರೈತರಿಗೆ ವಿನಂತಿ ಮಾಡಿಕೊಳ್ಳೋದು ಏನಪ್ಪ ಅನ್ನೋದಾದರೆ, ಅವಸರ ಬೇಡ ಸ್ನೇಹಿತರೆ, ಮತ್ತು ಮಧ್ಯವರ್ತಿಗಳ ಕಡೆ ಮಾರಾಟ ಮಾಡುವುದು ಬೇಡ ಸ್ನೇಹಿತರೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ
ಹತ್ತಿರವಿರುವ ಕೃಷಿ ಕೇಂದ್ರ ಆಗಲಿ ಕೃಷಿ ಮಾರುಕಟ್ಟೆಗಳಲ್ಲಿ ವಿಚಾರ ಮಾಡಿ ದರಗಳನ್ನು ಪರಿಶೀಲನೆ ಮಾಡಿ ಮಾಹಿತಿ ತಗೊಂಡು ನಾವು ಈ ಕೃಷಿ ಮಾರುಕಟ್ಟೆಗಳಲ್ಲಿ ನಾವು ಈರುಳ್ಳಿಗಳನ್ನು ಮಾರಾಟ ಮಾಡಿದರೆ ನಮ್ಮ ರೈತರು ಉತ್ತಮ ದರ ಪಡೆಯುವಂಥ ವಿಶ್ವಾಸ ನಮಗಿದೆ ಸ್ನೇಹಿತರೆ. ಅದಕ್ಕಾಗಿ ಹೇಳೋದು, ಈ ಸಲ ಇಳುವರಿ ಕಡಿಮೆ ಆಗಿದ್ದರಿಂದ ನೀವು ಹೆಚ್ಚಿನ ಈರುಳ್ಳಿ ಬೆಳೆಗಳನ್ನು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೆಚ್ಚಿನ ಪ್ರಮಾಣದಲ್ಲಿ ನಾವು ದರ ಪಡಿಬೋದು ಸ್ನೇಹಿತರೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.